ಜಿಲ್ಲೆಯಲ್ಲಿ ಶನಿವಾರ ಮಧ್ಯಾಹ್ನದ ಬಳಿಕ ಮುಂಗಾರು ಮಳೆ ಬಿರುಸು ಪಡೆದಿದ್ದು, ಭಾನುವಾರ ಕೂಡ ಮಳೆ ಮುಂದುವರೆದಿದೆ. ಶನಿವಾರ ಮಧ್ಯಾಹ್ನ ಸುಮಾರು 3:30ಕ್ಕೆ ಮಳೆ ಸುರಿಯತೊಡಗಿ ನಗರದ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತು ಭಾರೀ ಸಮಸ್ಯೆಗೆ ಕಾರಣವಾಗಿತ್ತು. ನಗರವನ್ನು ಸಂಪರ್ಕಿಸುವ ಪಡೇಲ್ ಬಳಿ ಮಳೆಗೆ ನೀರು ಉಕ್ಕಿ ಹೆದ್ದಾರಿಯಲ್ಲೇ ಹರಿಯಿತು. ಇದರಿಂದಾಗಿ ಕೆಲ ತಾಸು ಹೆದ್ದಾರಿಯ ಎರಡು ಬದಿಯಲ್ಲಿ ವಾಹನ ಸಂಚಾರ ಸ್ಥಗಿತಗೊಂಡಿತ್ತು. ಮಳೆ ನೀರು ಸುತ್ತಮುತ್ತಲಿನ ಅಂಗಡಿ, ಮನೆ, ಆಸ್ಪತ್ರೆಗಳಿಗೂ ನುಗ್ಗಿತ್ತು. ಪಡೇಲ್ ಬಚಾಲ್ ಅಂಡರ್ ಪಾಸ್ ಕೂಡ ಜಲಾವೃತಗೊಂಡಿತ್ತು. ಕೊಡಿಯಲ್ಗುತ್ತು ರಸ್ತೆ ಅತ್ತಾವರದಲ್ಲಿ ನೀರು ನಿಂತು ಮನೆಗಳಿಗೆ ನುಗ್ಗಿತ್ತು. ಅಗ್ನಿಶಾಮಕ ದಳದ ಸಿಬ್ಬಂದಿ ದೋಣಿಗಳ ಮೂಲಕ ಸ್ಥಳೀಯರನ್ನ ರಕ್ಷಿಸಿದ್ರು. ವಾಹನ ಸವಾರರು ಕೂಡ ಪರದಾಡುವಂತಾಯಿತು. ಪಂಪೆಲ್, ಕೊಡಿಯಾಲ್ಗುತ್ತು, ಕೊಟ್ಟಾರ ಚೌಕಿ, ಪಡೇಲ್ ಸೇರಿದಂತೆ ಕೆಲವೆಡೆ ಕೃತಕ ನೆರೆ ನೀರಿನಲ್ಲಿ ವಾಹನಗಳು ಸಿಲುಕಿದ್ದವು. ಕೆಲವು ಕೆಟ್ಟು ನಿಂತು ಸವಾರರು ಪರದಾಡಿದ್ರು. ನಿಂತ ನೀರಿನಲ್ಲಿ ಈಜುವಂತಹ ದೃಶ್ಯವೂ ಕಂಡುಬಂತು. ಭಾರೀ ಮಳೆಗೆ ಮತ್ತೆ ಪಂಪೆಲ್ ಪ್ರದೇಶ ಮುಳುಗಡೆಗೊಂಡಿದ್ದು ವಾಹನ ಸಂಚಾರಕ್ಕೆ ಸಮಸ್ಯೆ ಉಂಟಾಗಿದೆ. ಇಲ್ಲಿನ ಬಸ್ ತಂಗುದಾಣ, ಮೇಲ್ಸೇತುವೆ ಕೆಳಭಾಗ, ಸರ್ವಿಸ್ ರಸ್ತೆಯಲ್ಲಿ ನೆರೆ ಸೃಷ್ಟಿಯಾಗಿ ನಗರ ಪ್ರವೇಶಿಸುವ ವಾಹನ ಸಂಚಾರ ಕೆಲ ಕಾಲ ಸ್ಥಗಿತಗೊಂಡಿತ್ತು. ನೀರಿನಲ್ಲಿ ಚಲಿಸಿದ ಕೆಲವು ವಾಹನಗಳು ಅರ್ಧದಲ್ಲಿ ಕೆಟ್ಟು ನಿಂತ ಘಟನೆಯೂ ನಡೆಯಿತು. ನೆರೆಗೆ ಬಸ್ ಒಂದು ಸಿಲುಕಿ ಹಾಕಿ ಸ್ಥಳೀಯರ ಸಹಾಯದಿಂದ ದೂರ ಸರಿಸಲಾಯಿತು. ಬಸ್ ತಂಗುದಾಣದಲ್ಲಿ ಕಾಯುತ್ತಿದ್ದವರಿಗೂ ನೆರೆ ನೀರು ಸಂಕಷ್ಟ ಉಂಟುಮಾಡಿತು. ಕೆಲವು ವರ್ಷದ ಹಿಂದೆ ಭೂಕುಸಿತದ ಮೂಲಕ ಸಾರ್ವಜನಿಕರ ಗಮನ ಸೆಳೆದಿದ್ದ ಕೆತ್ತಿಕಲ್ ಪ್ರದೇಶದಲ್ಲಿ ಸುರಿದ ಭಾರೀ ಮಳೆಗೆ ಗುಡ್ಡ ಕುಸಿತ ಸಂಭವಿಸಿದೆ. ಇದರಿಂದಾಗಿ ಕೆತ್ತಿಕಲ್ ಮುಖ್ಯ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಅಡ್ಡಿಯುಂಟಾಗಿದೆ. ರಾತ್ರಿ ಸುಮಾರು 7:30ರ ವೇಳೆಗೆ ಗುಡ್ಡ ಕುಸಿದು ಮುಖ್ಯ ರಸ್ತೆಗೆ ಮಣ್ಣು, ಕಲ್ಲು ಬಿದ್ದಿದೆ. ಜೊತೆಗೆ ಮಳೆ ನೀರು ಇಳಿಜಾರು ಪ್ರದೇಶದಿಂದ ಹರಿದಿದ್ದು ಅಪಾಯಕ್ಕೆ ಆಹ್ವಾನ ನೀಡುವಂತಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.